ನಮಸ್ತೆ ವೇದ ಎಜುಕೇಷನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ರೂಪಾ ಮಹೇಶ್. ನಾನಿವತ್ತು ನಿಮಗೆ ಸೆಕೆಂಡ್ ಇಯರ್ PU ರಿಲೇಷನ್ ಆ್ಯಂಡ್ ದ ಫಂಕ್ಷನ್ಸ್ ಚಾಪ್ಟರ್ ಮಾಡ್ತಾ ಇದ್ದೀನಿ. ಹಾಗೆ ಅದರಲ್ಲಿ ರಿಲೇಷನ್ ಆ್ಯಂಡ್ ದ ಫಂಕ್ಷನ್ಸ್ ಚಾಪ್ಟರಲ್ಲಿ ಎಕ್ಸಸೈಸ್ 1.1 ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ಸೆಕೆಂಡೇ ಕ್ವಶನಿಂದ ಮಾಡ್ತಾ ಬರೋಣ. ಇನ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಇಂಟ್ರೊಡಕ್ಷನು ಮತ್ತು 1.1ಅಲ್ಲಿ ಫಸ್ಟ್ನೇ ಕ್ವಶನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಕ್ವಶನ್ ಏನಂತ ಇದೆ ನೋಡಿ. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ or of a real number defined as r is equal to bracket ಅಲ್ಲಿ a comma b, a is lesser than or equal to b square is neither reflexive nor symmetric nor transitive ಅಂತ ಹೇಳಿದ್ದಾರೆ. ಅವರು ನೈದರ್ ರಿಫ್ಲೆಕ್ಸಿವ್ ನಾಟ್ ಸಿಮಿಟ್ರಿಕ್ ಮತ್ತು ನಾಟ್ ಟ್ರಾನ್ಸಿಟಿವ್ ಅಂದರೆ ರಿಫ್ಲೆಕ್ಸಿವ್ ಆಗಿರಲ್ಲ, ಸಿಮಿಟ್ರಿಕ್ಕು ಆಗಿರಲ್ಲ ಮತ್ತು ಟ್ರಾನ್ಸಿಟಿವು ಸಹ ಆಗಿರಲ್ಲ ಅಂತ ನಮ್ಮ ಅರ್ಥ. ಇವಾಗ ಫಸ್ಟು ಮಾಡ್ತಾ ಹೋಗೋಣ. ಅದರಲ್ಲಿ ನಾನಿವಾಗ ಆರ್ ಇಸ್ ಈಕ್ವಲ್ ಟು ಎ ಕಮ ಬಿ, ಎ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಹೇಳಿರೋದು. ಇದರಲ್ಲಿ ನಮ್ಗೆ ಏನಂತ ಹೇಳಿದ್ದಾರೆ, ರಿಫ್ಲೆಕ್ಸಿವ್ ಆಗಿರಲ್ಲ, ಸಿಮಿಟ್ರಿಕ್ ಆಗಿರಲ್ಲ, ಟ್ರಾನ್ಸಿಟಿವ್ ಆಗಿರಲ್ಲ ಅಂತ ಹೇಳಿರೋದ್ರಿಂದ ಫಸ್ಟ್ ನಾನು ರಿಫ್ಲೆಕ್ಸಿವ್ ತೊಗೊಂಡೋಗ್ತೀನಿ ನೋಡಿ. ರಿಫ್ಲೆಕ್ಸಿವ್ ನಾವು ಹಿಂಗೇನು ಗೊತ್ತು, ರಿಫ್ಲೆಕ್ಸಿವ್ಗೆ 1,1 ತೊಗೊತೀನಿ ನೋಡಿ. 1,1 ಅಂತ ಅಂದರೆ ಏನು ಬರುತ್ತೆ, ಎ ಈಸ್ ಈಕ್ವಲ್ ಟು 1, ಹಾಗೆ ಬಿ ಈಸ್ ಈಕ್ವಲ್ ಟು ಆಲ್ಸೋ 1 ಸ್ಕ್ವೇರ್ ಅಂತ ತೊಗೊತೀನಿ. ಅವಾಗ ಏನಾಗುತ್ತೆ, 1 ಈಸ್ ಈಕ್ವಲ್ ಟು ಅಂತ ಹೇಳಿರೋದಲ್ವಪ್ಪ. ಸೊ 1 ಅಂದರೆ ಏನು ಬರುತ್ತೆ ಇಲ್ಲಿ, 1 ಸ್ಕ್ವೇರ್ ಅಂದರೆ 1 ಈಸ್ ಈಕ್ವಲ್ ಟು 1 ಬರುತ್ತೆ. ಹಾಗೆ 2,2 ತೊಗೊತೀನಿ. 2,2 ತೊಗೊಂಡ್ರೆ ಏನಾಗುತ್ತೆ, 2 ಸ್ಕ್ವೇರ್ ಅಂತ ತೊಗೊತೀನಿ. 2 ಸ್ಕ್ವೇರ್ ಅಂತ ತೊಗೊತೀನಿ ಅಂದರೆ 2 ಸ್ಕ್ವೇರ್ ಅಂದರೆ 4 ಅಂತ ಅರ್ಥ. ಈಸ್ ಲೆಸರ್ ದ್ಯಾನ್ 2 ಈಸ್ ಲೆಸರ್ ದ್ಯಾನ್ 4 ಅಂತ ತೊಗೊತೀವಿ. ಹಾಗೆ ನೆಕ್ಸ್ಟ್ ನೋಡಿ ಇಲ್ಲಿ ಇದರಲ್ಲಿ ನಮಗೇನಂತ ಹೇಳಿರೋದು, ಹಾಗೆ ಇಲ್ಲಿ 1/2 ಅಂತಲೂ ತೊಗೊತೀವಿ. 1/2 ಅಂತಂದರೆ ಏನು ಬರುತ್ತೆ, 1/2 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 1/2 ಹೋಲ್ ಸ್ಕ್ವೇರ್ ಅಂತ ತೊಗೊತೀನಿ. ಹಾಗೆ 1/2 ಅಂದರೆ 1/2 ಇಂಟು 1/2 ಅಂದರೆ ಏನಾಗುತ್ತೆ, 1/4 ಆಗುತ್ತೆ. 1/2 ಅಂದರೆ ನಮಗೇನಾಗುತ್ತೆ, 0.5 ಬರುತ್ತೆ. ಹಾಗೆ 4ಇಂದ 1ನ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 0.25 ಬರುತ್ತೆ. ಇದು ಎರಡು ಈಕ್ವಲ್ ಆಗಿದೆಯಾ, ಇಲ್ಲ. ಹಾಗೆ ಇದು 0.5ಗಿಂತನೂ ಗ್ರೇಟರ್ ಆಗಿದೆಯಾ, ಇಲ್ಲ. 0.5 ಗ್ರೇಟರ್ ದ್ಯಾನ್ ಆಗಿದೆ 0.25ಗಿಂತ. ಸೊ ಇದು ಬರಲ್ಲ. ದೇರ್ಫೋರ್ ಏನಂತ ತೊಗೊತೀನಿ, ಇಟ್ ಈಸ್ ನಾಟ್ ಆ್ಯನ್ ರಿಫ್ಲೆಕ್ಸಿವ್ ಅಂತ ತೊಗೊತೀನಿ. ರಿಫ್ಲೆಕ್ಸಿವ್ ಆಯಿತು. ನೆಕ್ಸ್ಟ್ ಸಿಮಿಟ್ರಿಕ್ ತೊಗೊಂಡೋಗೋಣ. ಸಿಮಿಟ್ರಿಕ್ ನಮ್ಗೇನು ಗೊತ್ತು, ಏನು, ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಕಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ನಮ್ಗೇನಂತ ಹೇಳಿರೋದು, ಎ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಹೇಳಿರೋದ್ರಿಂದ 1,2 ತೊಗೊತೀನಿ, ಬಿಲಾಂಗ್ಸ್ ಟು ಆರ್ ತೊಗೊತೀನಿ. ಹಾಗೆ ಇಲ್ಲಿ 2,1 ಬಿಲಾಂಗ್ಸ್ ಟು ಆರ್ ತೊಗೊಳ್ಳೋಣ. ಹಾಗೆ ಇಲ್ಲಿ ನೋಡಿ 1,2 ಅಂತ ಇದೆ. 1 ಅಂದರೆ 1 ಸ್ಕ್ವಯರು, 2 4 ಬರುತ್ತೆ. 2 ಸ್ಕ್ವೇರ್ ಅಂತಲೇ ತೊಗೊತೀನಿ ನೋಡಿ ಇಲ್ಲಿ. ಅವಾಗ ಏನಾಗುತ್ತೆ, 4 ಈಸ್ ಗ್ರೇಟರ್ ದ್ಯಾನ್ 1 ಅಂತ ತೊಗೊಂಡಂಗಾಗುತ್ತೆ. ಹಾಗೆ ಇಲ್ಲಿ 2,1 ಅಂತ ಇದೆ. 2,1 ಸ್ಕ್ವೇರ್ ಅಂದರೆ ನಮಗೇನು ಬರುತ್ತೆ, 1 ಸ್ಕ್ವೇರ್ ಅಂದರೆ ಏನು ಬರುತ್ತೆ, 1 1 1 ಬರುತ್ತೆ. ಹಾಗಾಗಿ 2 ಈಸ್ ಲೆಸರ್ ದ್ಯಾನ್ 1 ಆಗಿರುತ್ತೆ. ದೇರ್ಫೋರ್ ಇಟ್ ಈಸ್ ನಾಟ್ ಆ್ಯನ್ ಸಿಮಿಟ್ರಿಕ್ ಅಂತ ತೊಗೊತೀನಿ. ಹಾಗಾಗಿ ಇದು ಸಿಮಿಟ್ರಿಕ್ಕು ಸಹ ಆಗಿರಲ್ಲ. ನೆಕ್ಸ್ಟ್ ನಾವು ಟ್ರಾನ್ಸಿಟಿವ್ ಮಾಡ್ತಾ ಬರೋಣ. ಎ ವ್ಯಾಲ್ಯೂ ಬಿ ವ್ಯಾಲ್ಯೂಗಿಂತನೂ ಜಾಸ್ತಿ ಇರಬೇಕು, ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂಗಿಂತನೂ ಜಾಸ್ತಿ ಇರಬೇಕು. ಆ ಥರ ತೊಗೊಂಡೋಗೋಣ. ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಏನು, ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್, ಹಾಗೆ ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೊತೀನಿ. ಏನಂತ ತೊಗೊತೀನಿ ಇಲ್ಲಿ, 8,3 ಬಿಲಾಂಗ್ಸ್ ಟು ಆರ್ ತೊಗೊತೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ 3,2 ಬಿಲಾಂಗ್ಸ್ ಟು ಆರ್ ತೊಗೊತೀನಿ. ಹಾಗೆ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ, 8,2 ಬಿಲಾಂಗ್ಸ್ ಟು ಆರ್. ಈ ಥರ ನಮಗೆ ಮಾಡ್ತಾ ಹೋಗ್ಬೇಕು. ಈ ಥರ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಫಸ್ಟ್ 8,3 ತೊಗೊತೀನಿ. ಏನಾಗುತ್ತೆ, 8 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 3 ಸ್ಕ್ವೇರ್ ಅಂತ ತೊಗೊತೀನಿ. ಅವಾಗ ಏನಾಗುತ್ತೆ, 8 3 ಈಸ್ 9 ಬರುತ್ತೆ. ಸೊ ಗ್ರೇಟರ್ ದ್ಯಾನ್ 9 ಏನು, 9 ಈಸ್ ಗ್ರೇಟರ್ ದ್ಯಾನ್ 8 ಆಗುತ್ತೆ. ಹಾಗೆ ನೋಡಿ ಇಲ್ಲಿ 3 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 2 ತೊಗೊತೀನಿ, 2 ಸ್ಕ್ವೇರ್ ಅಂತ. ಸೊ ಇವಾಗ ಏನಾಗುತ್ತೆ ನೋಡಿ, 2 ಸ್ಕ್ವೇರ್ ಅಂದರೆ 2 2s 4 ಬರುತ್ತೆ. ಸೊ ಈಸ್ ಗ್ರೇಟರ್ ದ್ಯಾನ್ 4 ಈಸ್ ಗ್ರೇಟರ್ ದ್ಯಾನ್ 3 ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ ನಾನು 8,2 ಅಂತ ಇರೋದಲ್ವಾ,
ಟು ಟೂಸ ಟೂ ಸ್ಕ್ವೇರ್ ತೊಗೊತೀನಿ, ಅವಾಗ ಏನಾಗುತ್ತೆ ನೋಡಿ 8 ಈಸ್ ಟು ಟೂಸ 4. ಇದು ನೋಡಿ ಇದು ಕರೆಕ್ಟಾಗಿದೆಯಾ ಈ ವ್ಯಾಲ್ಯೂ ಬಂದು? ಇಲ್ಲ, ಇಟ್ಸ್ ಆ್ಯಂಡ್ 8 ಈಸ್ ಗ್ರೇಟರ್ ದ್ಯಾನ್ 4 ಆಗಿದೆ. ಸೊ ಹಂಗಾಗಿ ಈ ವ್ಯಾಲ್ಯೂ ಆಗಿ ಬರಲ್ಲ. ದೇರ್ ಫೋರ್ ಇಟ್ ಈಸ್ ನಾಟ್ ಆ್ಯನ್ ಟ್ರಾನ್ಸಿಟಿವ್ ಅಂತ ಬರ್ತೀನಿ. ದೇರ್ ಫೋರ್ it is not an transitive. Therefore it is not an transitive ಅಂತ ಬರ್ಕೊಂತೀವಿ. ಥರ್ಡ್ನೇ ಕ್ವಶನ್ ಏನಂತ ಹೇಳ್ತಿದ್ದಾರೆ ನೋಡಿ, ಚೆಕ್ ವೆದರ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದ ಸೆಟ್ 1, 2, 3, 4, 5, 6 ಆಸ್ ಆರ್ ಈಸ್ ಈಕ್ವಲ್ ಟು ಎ, ಬಿ ಇದರಲ್ಲಿ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ 1 ಆಗಿರಬೇಕು. ಈಸ್ ರಿಫ್ಲೆಕ್ಸಿವ, ಟ್ರಾನ್ಸಿಟಿವ, ಸಿಮಿಟ್ರಿಕಾ ಅಂತ ಕೇಳಿರೋದು. ಇದರಲ್ಲಿ ನಮ್ಗೆ ಈ ಕ್ವಶನ್ನ ಎಕ್ಸಾಮಲ್ಲಿ ಕೇಳಿದ್ದಾರೆ, 3 ಮಾರ್ಕ್ಸಿಗೂ ಸಹ ಕೇಳ್ತಾರೆ. ನಾವಿಲ್ಲಿ ಬರ್ಕೊತೀನಿ ನೋಡಿ. ಇಲ್ಲಿ ಎ ಈಸ್ ಈಕ್ವಲ್ ಟು 1, 2, 3, 4, 5, 6 ಅಂತ ಕೊಟ್ಟಿದ್ದಾರೆ. ಆರ್ ಈಸ್ ಈಕ್ವಲ್ ಟು ಎ, ಬಿ, ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ 1 ಅಂತ ಹೇಳಿದ್ದಾರೆ. ಇದರಲ್ಲಿ ನಮ್ಗೆ ಏನಂತ ಹೇಳಿರೋದು, ಇದು ರಿಫ್ಲೆಕ್ಸಿವ, ಟ್ರಾನ್ಸಿಟಿವ, ಸಿಮಿಟ್ರಿಕಾ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಫಸ್ಟ್ ನಾನು ಆರ್ ಈಸ್ ಈಕ್ವಲ್ ಟು ತೊಗೊತೀನಿ. ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ 1 ಅಂತ ಕೇಳಿರೋದ್ರಿಂದ ನಾನು ಆರ್ ಈಸ್ ಈಕ್ವಲ್ ಟು ಬರ್ಕೊಂಡು ಹೋಗ್ತೀನಿ. ಏನು ಬಿ ಇರೋ ಜಾಗದಲ್ಲಿ ಎ ಪ್ಲಸ್ 1 ಅಂತ ಹೇಳಿರೋದು, ಎ ಇರೋ ಜಾಗಕ್ಕೆ 1 + 1 ಅಂದರೆ 2 ಬರುತ್ತೆ. ಸೊ 1, ಎ ಈಸ್ ಈಕ್ವಲ್ ಟು 1 ತೊಗೊಂಡ್ರೆ ಇದು ಬಂದು 2 ಬಂದಿರುತ್ತೆ. ಹಾಗೆ ಬಿ ಈಸ್ ಈಕ್ವಲ್ ಟು 2 ತೊಗೊತೀನಿ. 2 + 1 ಅಂದರೆ 2, 3. ಹಾಗೆ ನೆಕ್ಸ್ಟು 3, 4. ಹಾಗೆ ನೆಕ್ಸ್ಟು 4, 5, 5, 6 ಈ ಥರ ಬರುತ್ತೆ. ಈ ಥರ ಬಂದಿರೋ ವ್ಯಾಲ್ಯೂನ ನಮಗೆ ಇದರಲ್ಲಿ ರಿಫ್ಲೆಕ್ಸಿವ್ ಇದೆಯಾ, ಟ್ರಾನ್ಸಿಟಿವ್ ಇದೆಯಾ, ಸಿಮಿಟ್ರಿಕ್ ಇದೆಯಾ ಅಂತ ಕಂಡುಹಿಡಿಬೇಕು. ಫಸ್ಟ್ ನಾನು ರಿಫ್ಲೆಕ್ಸಿವ್ ತೊಗೊಂಡೋಗ್ತೀನಿ. ರಿಫ್ಲೆಕ್ಸಿವ್ ಅಂದರೆ ನಮಗೇನು ಗೊತ್ತು, ಎ, ಎ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು. ಏನು ಎ, ಎ ಬಿಲಾಂಗ್ಸ್ ಟು ಆರ್. ಇಲ್ಲಿ ನೋಡಿ, ಇಲ್ಲಿ ಏನಾದ್ರು 1, 1 ಇದೆಯಾ, ಇಲ್ಲ 2, 2 ಇದೆಯಾ, ಇಲ್ಲ. ಸೊ ನಾನು ಏನಂತ ತೊಗೊತೀನಿ, 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟ್ ಸಿಮಿಟ್ರಿಕ್ ಹೋಗೋಣ. ಸಿಮಿಟ್ರಿಕ್ ಅಂದರೆ ನಮ್ಗೆ ಗೊತ್ತು, ಏನು ಎ, ಬಿ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಹಾಗೆ ಬಿ, ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಇಲ್ಲಿ ನೋಡಿ, ಇಲ್ಲಿ 1, 2 ಇದೆ, ಇಲ್ಲಿ 2, 1 ಇದೆಯಾ, ಇಲ್ಲ. ನೋಡಿ, ಇಲ್ಲಿ 1, 2 ಬಿಲಾಂಗ್ಸ್ ಟು ಆರ್. ಹಾಗೆ 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ನಾಟ್ ಸಿಮಿಟ್ರಿಕ್ ಅಂತ ತಗೊತೀನಿ. ಹಾಗೆ ಈ ಥರ್ಡ್ನೇದಕ್ಕೆ ಹೋಗೋಣ. ನಮ್ಗೇನು ಗೊತ್ತು, ಇದು ಎಂಡಿಂಗ್ ಪಾಯಿಂಟ್. ಇಲ್ಲಿ 1, 2 ಬಿಲಾಂಗ್ಸ್ ಟು ಆರ್ ತೊಗೊತೀನಿ. ಹಾಗೆ 2, 3 ಬಿಲಾಂಗ್ಸ್ ಟು ಆರ್ ತೊಗೊತೀನಿ. ಈಗ ನಮಗೆ 1, 3 ಬರಬೇಕು. ಇಲ್ಲಿ 1, 3 ಇದೆಯಾ, ಇಲ್ಲ. ಅದನ್ನು ನಾನು ಏನಂತ ಹೇಳ್ತೀನಿ, ಟ್ರಾನ್ಸಿಟಿವ್ ಅಲ್ಲ ಅಂತ ತೊಗೊತೀನಿ. ಟ್ರಾನ್ಸಿಟಿವ್ ನೋಡಿ, ಇಲ್ಲಿ ಎ, ಬಿ ಬಿಲಾಂಗ್ಸ್ ಟು ಆರ್. ಹಾಗೆ ನೆಕ್ಸ್ಟ್ ಏನಾಗಿರಬೇಕು, ಬಿ, ಸಿ ಬಿಲಾಂಗ್ಸ್ ಟು ಆರ್. ಹಾಗೆ ಎ, ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಇಲ್ಲಿ ನೋಡಿ, ಇಲ್ಲೇನಂತ ಇದೆ, ಇಲ್ಲಿ 1, 2 ಬಿಲಾಂಗ್ಸ್ ಟು ಆರ್ ಆಗಿದೆ. ಹಾಗೆ 2, 3 ಬಿಲಾಂಗ್ಸ್ ಟು ಆರ್ ಆಗಿದೆ. ಹಾಗೆ ನಮಗೆ 1, 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ನಾವೇನಂತ ಹೇಳ್ತೀವಿ, ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಇದನ್ನೇನಂತ ಬರ್ಕೋಬೋದು, ನೈದರ್ ರಿಫ್ಲೆಕ್ಸಿವ್, ನಾಟ್ ಸಿಮಿಟ್ರಿಕ್, ನಾಟ್ ಟ್ರಾನ್ಸಿಟಿವ್ ಅಂತ ಬರ್ಕೋಬೋದು. ಹೆನ್ಸ್ ಆರ್ ಈಸ್ ನೈದರ್ ರಿಫ್ಲೆಕ್ಸಿವ್, ನಾಟ್ ಸಿಮಿಟ್ರಿಕ್ ಆರ್ ನಾಟ್ ಟ್ರಾನ್ಸಿಟಿವ್ ಅಂತ ಬರ್ಕೋಬೋದು. ಇನ್ನೊಂದು ಏನಂತ ಬರ್ಕೋಬೋದು ನೋಡಿ, ಇಲ್ಲಿ ಹೆನ್ಸ್ ಆರ್ ಈಸ್ ನೈದರ್ reflexive nor symmetric nor transitive ಅಂತ ಬರ್ಕೋಬಹುದು. ನೆಕ್ಸ್ಟ್ ಫೋರ್ತ್ನೇ ಕ್ವಶನ್ ಏನಂತ ಹೇಳಿದೆ ಹೇಳಿ,
ನೋಡಿ ಇದು ಸಹ 3 ಮಾರ್ಕ್ಸಿಗೆ ಕೇಳಿದ್ದಾರೆ, 2017 ಕೇಳಿದ್ದಾರೆ. ಥರ್ಡ್ನೇದು ಸಹ 2017 ಕೇಳಿದ್ದಾರೆ. ಶೋ ದಟ್ ದ ರಿಲೇಷನ್ ಆರ್ ಈಸ್ ಇನ್ ಆರ್ ಡಿಫೈನ್ಡ್ ಆಸ್ ಆರ್ ಈಸ್ ಈಕ್ವಲ್ ಟು ಎ ಕಮ ಬಿ, ಎ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂತ ಹೇಳಿದ್ದಾರೆ. ಈಸ್ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್, ನಾಟ್ ಎ ಸಿಮಿಟ್ರಿಕ್ ಅಂತ ಹೇಳಿದ್ದಾರೆ. ಏನು ರಿಫ್ಲೆಕ್ಸಿವ್ ಆಗಿರುತ್ತಂತೆ ಮತ್ತೆ ಟ್ರಾನ್ಸಿಟಿವ್ ಆಗಿರುತ್ತಂತೆ, ಬಟ್ ನಾಟ್ ಸಿಮಿಟ್ರಿಕ್ ಅಂತ ಹೇಳ್ತಿದ್ದಾರೆ. ಇದನ್ನ ನಾನು ಇಲ್ಲಿ ಬರ್ಕೊಂಡು ಹೋಗ್ತೀನಿ ನೋಡಿ. R is equal to A comma B, R is equal to A comma B, A is ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂತ ಹೇಳಿದ್ದಾರೆ. ಈ ಫಸ್ಟ್ ಇದರಲ್ಲಿ ನಮ್ಗೆ ಏನಂತ ಹೇಳಿದ್ದಾರೆ, ಅವರೇ ಸ್ಟಾರ್ಟಿಂಗಲ್ಲಿ ಅವ್ರು ಏನು ಕೊಟ್ಟಿರ್ತಾರೋ ಅದ್ರ ಮೇಲೆ ನಾವು ಮಾಡ್ತಾ ಹೋಗ್ಬೇಕು. ಇದರಲ್ಲಿ ರಿಫ್ಲೆಕ್ಸಿವ್ ಆಗಿರುತ್ತಂತೆ ಮತ್ತು ಟ್ರಾನ್ಸಿಟಿವ್ ಆಗಿರುತ್ತಂತೆ, ಸಿಮಿಟ್ರಿಕ್ ಆಗಿರಲ್ವಂತೆ. ಸೊ ಹಂಗಾಗಿ ಫಸ್ಟ್ ನಾನು ರಿಫ್ಲೆಕ್ಸಿವ್ ತೊಗೊಂಡೋಗ್ತೀನಿ. ರಿಫ್ಲೆಕ್ಸಿವಲ್ಲಿ ಏನಂತ ಹೇಳ್ತೀನಿ, ಇದರಲ್ಲಿ 1,2 ಏನಂತ ತಗೋಬೋದು, 1,1 ಈಸ್ ಬಿಲಾಂಗ್ಸ್ ಟು ಆರ್ ಅಂತ ತಗೋಬೋದು, ಇಲ್ಲ 2,2 ಈಸ್ ಬಿಲಾಂಗ್ಸ್ ಟು ಆರ್ ಅಂತ ತಗೊತೀನಿ ನೋಡಿ. 1,1 2,2 belongs to R. ಇದರಲ್ಲಿ 2 dash 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 belongs to R. Therefore R is reflexive ಅಂತ ತಗೋಬಹುದು. R is reflexive. ಇಲ್ಲಿ ಏನಂತ ಹೇಳಿದ್ದಾರೆ, ಈಕ್ವಲ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂತ ಹೇಳಿರೋದ್ರಿಂದ ಸೊ 1,1 2,2 ತಗೊಂಡೆ. ಹಾಗೆ ನೆಕ್ಸ್ಟ್ ಸಿಮಿಟ್ರಿಕ್ ತಗೊಂಡೋಗ್ತೀನಿ. ನೋಡಿ ಇಲ್ಲಿ 1,2 ಬಿಲಾಂಗ್ಸ್ ಟು ಆರ್ ಅಂದರೆ 2,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಯಾಕೆಂದರೆ ಇದರಲ್ಲಿ ಏನಂತ ಹೇಳಿದ್ದಾರೆ, ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಏನಂತ ಹೇಳಿದ್ದಾರೆ, ಬಿ ಅಂತ ಹೇಳಿರೋದ್ರಿಂದ ಸೊ ಹಂಗಾಗಿ ನಮ್ಗೆ ಇದಾಗಲ್ಲ. ದೇರ್ಫೋರ್ ಆರ್ ಈಸ್ ನಾಟ್ ಸಿಮಿಟ್ರಿಕ್. ಹಾಗೆ ಟ್ರಾನ್ಸಿಟಿವ್ ಬರೀತಾ ಹೋಗ್ತೀನಿ ನೋಡಿ. 1,2 ಬಿಲಾಂಗ್ಸ್ ಟು ಆರ್ ತಗೊತೀನಿ. ಹಾಗೆ ನೆಕ್ಸ್ಟ್ 2,3 ಬಿಲಾಂಗ್ಸ್ ಟು ಆರ್ ತಗೋಬೋದು. ಹಾಗೆ 1,3 ಆಲ್ಸೋ ಬಿಲಾಂಗ್ಸ್ ಟು ಆರ್. ಇಲ್ಲಿ ಏನಂತ ಹೇಳಿದ್ದಾರೆ, ಇದು ನೋಡಿ ಇಲ್ಲಿ ಇದನ್ನ ಬಿ ಬಂದು ಗ್ರೇಟರ್ ಆಗಿರುತ್ತೆ ಆರ್ ಈಕ್ವಲ್ ಆಗಿರುತ್ತೆ ಅಂತ. ಏನು 1ಗಿಂತನೂ 2 ಬಂದು ಗ್ರೇಟರ್ ಇದೆ, ಹಾಗೆ 2ಗಿಂತನೂ 3 ಬಂದು ಗ್ರೇಟರ್ ಇದೆ, ಹಾಗೆ 1ಗಿಂತನೂ 3 ಬಂದು ಗ್ರೇಟರ್ ಇದೆ. ದೇರ್ಫೋರ್ ಆರ್ ಇಸ್ ಟ್ರಾನ್ಸಿಟಿವ್ ಅಂತ ಬರ್ಕೊಳ್ಳೋಣ. ಅಂತ ಬರ್ಕೋಬಹುದು ಇದನ್ನ. ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್, R is reflexive and transitive but not symmetric ಅಂತ ಬರ್ಕೋಬಹುದು. Therefore R is reflexive and transitive but not symmetric ಅಂತ ಬರ್ಕೋಬಹುದು. ನೆಕ್ಸ್ಟ್ ಕ್ವಶನ್ ಮಾಡ್ತಾ ಬರೋಣ. ಕ್ವಶನ್ ಏನಂತ ಇದೆ ನೋಡಿ, ಚೆಕ್ ವೆದರ್ ದ ರಿಲೇಷನ್ ಆರ್ ಈಸ್ ಡಿಫೈನ್ಡ್ ಬೈ ದ ಆರ್ ಈಸ್ ಈಕ್ವಲ್ ಟು ಎ ಕಮ ಬಿ ಇಫ್ ಎ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಅಂತ ಇದೆ. ಈಸ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಆರ್ ಟ್ರಾನ್ಸಿಟಿವ್, ಯಾವುದಾಗಿರುತ್ತೆ ಹೇಳಿ ಅಂತ ಹೇಳಿದ್ದಾರೆ. ನಾನೇನಂತ ತಗೊತೀನಿ ನೋಡಿ, ಆರ್ ಈಸ್ ಈಕ್ವಲ್ ಟು ಎ ಕಮ ಬಿ, ಏನಂತ ಹೇಳಿರೋದು ಎ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಅಂತ ಹೇಳಿರೋದು. ಫಸ್ಟ್ ನಾವು ರಿಫ್ಲೆಕ್ಸಿವ್ ಮಾಡ್ತಾ ಬರೋಣ. ರಿಫ್ಲೆಕ್ಸಿವ್ ಅಲ್ಲಿ ಏನಂತ ತಗೊತೀನಿ ನಾನು, 1,1 ತಗೊತೀನಿ. 1 ಕ್ಯೂಬ್ ಅಂದ್ರೆ ಇಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ ಇಲ್ಲಿ ನೋಡಿ ಇಲ್ಲಿ ಹಾಗೆ 0.1 0.1 ಅಂತ ತಗೊಳ್ಳ. ಅವಾಗ ಏನಾಗುತ್ತೆ, ಇದು 0.01 ಆಗುತ್ತೆ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ತಗೊಳ್ಳಿ -2 -2 ಅಂತ ತಗೊಂಡ್ರೆ ಇದು -2 ಅಂದರೆ 2 2s 4 4 2s 8 -8 ಆಗುತ್ತೆ. -2 ಈಸ್ ಗ್ರೇಟರ್ ದ್ಯಾನ್ -8 ಆಗುತ್ತೆ. ಸೊ ದಟ್ಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ತಗೊತೀನಿ. ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಹಾಗೆ ಸಿಮಿಟ್ರಿಕ್ ಮಾಡ್ತಾ ಹೋಗೋಣ. Therefore R is not semi-reflexive ಅಂತ ತಗೊಂಡೆ. ಹಾಗೆ ಇಲ್ಲಿ ಸಿಮಿಟ್ರಿಕ್ ಮಾಡ್ತಾ ಹೋಗೋಣ. ಏನು ಬರುತ್ತೆ ಸಿಮಿಟ್ರಿಕ್ ಬಂದು, ಏನು 1,2 ಬಿಲಾಂಗ್ಸ್ ಟು ಆರ್ ಆಗಿರಬೇಕು, ಹಾಗೆ 2,1 ಬಿಲಾಂಗ್ಸ್ ಟು ಆರ್ ಆಗಿರಬೇಕು.
1 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಟೂ ಕ್ಯೂಬ್ ಅಂತ ತೊಗೊಂಡ್ರೆ ಅವಾಗ ಏನಾಗುತ್ತೆ 2 ಕ್ಯೂಬ್ ಬಂದರೆ 8 ಬರುತ್ತೆ. ದೇರ್ ಫಾರ್ 1 ಈಸ್ ಲೆಸರ್ ದ್ಯಾನ್ 8 ಅಂತ ಬರ್ಕೊಂತ. ಹಾಗೆ ಇಲ್ಲಿ 2, 1 ಬಿಲಾಂಗ್ಸ್ ಟು ಆರ್ ಆಗಿರಬೇಕು. 2, 1 ನೋಡಿ ಇಲ್ಲಿ 2 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಏನಾಗಿರುತ್ತೆ ಇಲ್ಲಿ 1 ಕ್ಯೂಬ್ ಅಂತ ತೊಗೊತೀನಿ. 2 ಅಂದರೆ ನಮ್ಗೆ ಏನಾಗುತ್ತೆ ಇದು ಈ ಲೆಸರ್ ಆಗಿರಲ್ಲ 1 ಅಂತಾನೆ ಬರುತ್ತೆ. ಸೊ ಇಟ್ಸ್ ನಾಟ್ ಹ್ಯಾನ್ ಇದು ಲೆಸರ್ ದ್ಯಾನು ಇಲ್ಲ ಗ್ರೇಡ್ ಈಸ್ ಈಕ್ವಲ್ ಆಗಿರಲ್ಲ. ದೇರ್ ಫೋರ್ ಆರ್ ಈಸ್ ನಾಟ್ ಸಿಮಿಟ್ರಿಕ್. ಆರ್ ಈಸ್ ನಾಟ್ ಸಿಮಿಟ್ರಿಕ್ ಅಂತ ಬರ್ಕೊಂಡೆ. ನೆಕ್ಸ್ಟ್ ಸಿಮಿಟ್ರಿಕ್ ಟ್ರಾನ್ಸಿಟಿವ್ ಹೋಗೋಣ. ಟ್ರಾನ್ಸಿಟಿವ್ ನಮ್ಗೇನಂತ ಹೇಳಿರೋದು ನೋಡಿ ಇಲ್ಲಿ ಇದೆಲ್ಲ ನಮಗೆ ಕ್ಯೂಬ್ ಫಾರ್ಮೇಷನಲ್ಲಿ ಬರಬೇಕು. 9, 3 ಬಿಲಾಂಗ್ಸ್ ಟು ಆರ್ ತೊಗೊತೀನಿ. ಹಾಗೆ ನೆಕ್ಸ್ಟು 3, 2 ಬಿಲಾಂಗ್ಸ್ ಟು ಆರ್ ತೊಗೊತೀನಿ. ಹಾಗೆ ನೆಕ್ಸ್ಟು ನಮಗೆ ಇಲ್ಲಿ ಏನು ಬರುತ್ತೆ 9, 2 ಬಿಲಾಂಗ್ಸ್ ಟು ಆರ್ ತೊಗೊತೀನಿ. ಈ ಥರ ಫಾರ್ಮೇಷನ್ ಬರುತ್ತಾ ನೋಡಿ. 9, 3 ಅಂದರೆ 3 ನಮಗೇನಾಗುತ್ತೆ 3 9, 9 3 27 ಬರುತ್ತೆ. 9 ಈಸ್ ಏನಾಗುತ್ತೆ 3 ಕ್ಯೂಬ್ ಅಂತ ತೊಗೊತೀನಿ. ಅವಾಗ ಏನಾಗುತ್ತೆ 9 ಏನು 27 ಗ್ರೇಟರ್ ಆಗಿರುತ್ತೆ 9ಗಿಂತನೂ. ಹಾಗೆ 9 ಈಸ್ ಲೆಸರ್ ದ್ಯಾನ್ 27. ಹಾಗೆ ಏನು 27 ಗ್ರೇಟರ್ ಆಗಿರುತ್ತೆ 9ಗಿಂತನೂ ಅಂತ ತೊಗೋಬೋದು. ಹಾಗೆ 3 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂತ ತೊಗೊತೀನಿ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ತೊಗೊತೀನಿ. 2 ಕ್ಯೂಬ್ ಅಂತ ಆಗಿರುತ್ತೆ. ಅವಾಗ ಏನಾಗುತ್ತೆ 2 2s 4, 4 2s 8 ಆಗುತ್ತೆ. ಸೊ 3 ಈಸ್ ಲೆಸರ್ ದ್ಯಾನ್ 8 ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ 9 2 ಅಂತ ಇದೆ. 9 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 2 ಕ್ಯೂಬ್ ಅಂತ ತೊಗೊತೀನಿ. ಅವಾಗ ಏನಾಗುತ್ತೆ 2 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 2 2s 4, 4 2s 8 ಆಗಿರುತ್ತೆ. ಇದು ಈಕ್ವಲ್ ಇದೆಯಾ? ಇದು ಈಕ್ವಲ್ ಇಲ್ಲ. 8 ಬಂದು ಗ್ರೇಟರ್ ಇಲ್ಲ 9ಗಿಂತನೂ. ದೇರ್ ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ತೊಗೊತೀನಿ. ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. Hence neither or is reflexive nor symmetric nor transitive ಅಂತ ಬರ್ಕೊಂತೀವಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3 given by r is equal to 1, 2, 2, 1 symmetric but neither reflexive nor transitive ಅಂತ ಹೇಳಿದ್ದಾರೆ. ಅವರೇ ಫಸ್ಟ್ ಕೊಟ್ಟಿದ್ದಾರೆ ಸೆಟ್ ಬಂದು ಎ ಇಸ್ ಈಕ್ವಲ್ ಟು 1, 2, 3 ಅಂತ ಅದನ್ನು ಬರ್ಕೊತೀನಿ. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ ಅವ್ರು? ಆರ್ ಇಸ್ ಈಕ್ವಲ್ ಟು 1, 2 ಕೊಟ್ಟಿದ್ದಾರೆ, 2, 1 ಅಂತ ಕೊಟ್ಟಿದ್ದಾರೆ. ಸಿಮಿಟ್ರಿಕ್ ಮಾತ್ರ ಆಗಿರುತ್ತೆ, ರಿಫ್ಲೆಕ್ಸಿವ್ ಮತ್ತು ಟ್ರಾನ್ಸಿಟಿವ್ ಆಗಿರಲ್ಲ ಅಂತ ಹೇಳ್ತಿದ್ದಾರೆ. ಫಸ್ಟ್ ನಾವು ರಿಫ್ಲೆಕ್ಸಿವ್ ತಗೊಂಡೋಗೋಣ. ನಮ್ಗೇನು ಗೊತ್ತು? ರಿಫ್ಲೆಕ್ಸಿವ್ ಅಂದರೆ ಎ ಬಿಲಾಂಗ್ಸ್ ಟು ಆರ್ ಅಂತ ಗೊತ್ತು. ದೇರ್ಫೋರ್ ನಮ್ಗೆ 1, 1 ಬಿಲಾಂಗ್ಸ್ ಟು ಆರ್ ತೊಗೊತೀವಿ. ಇಲ್ಲಿ 1, 1 ಇದೆಯಾ? ಇದರಲ್ಲಿ ಇಲ್ಲ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಹಾಗೆ ನೋಡಿ ನೆಕ್ಸ್ಟು ಸಿಮಿಟ್ರಿಕ್ಗೆ ಹೋಗೋಣ. ಈ ಸಿಮಿಟ್ರಿಕಲ್ಲಿ ಏನಂತ ನಮ್ಗೆ ಗೊತ್ತು? ಎ, ಬಿ ಬಿಲಾಂಗ್ಸ್ ಟು ಆರ್. ಹಾಗೆ ಬಿ, ಎ ಬಿಲಾಂಗ್ಸ್ ಟು ಆರ್ ಗೊತ್ತಿರಬೇಕು. ಸೊ ನಮಗೆ ಎ, ಬಿ, ಎ ಬಿಲಾಂಗ್ಸ್ ಟು ಆರ್ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಅವರೇನೆ. 1, 2 ಬಿಲಾಂಗ್ಸ್ ಟು ಆರ್. ಹಾಗೆ 2, 1 ಬಿಲಾಂಗ್ಸ್ ಟು ಆರ್ ಕೊಟ್ಟಿದ್ದಾರೆ. ದೇರ್ಫೋರ್ ಏನಂತ ತೊಗೊತೀನಿ? ಆರ್ ಈಸ್ ಸಿಮಿಟ್ರಿಕ್. ಆರ್ ಈಸ್ ಸಿಮಿಟ್ರಿಕ್ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ ಹೋಗೋಣ ಟ್ರಾನ್ಸಿಟಿವ್. ನಮ್ಗೆ ಏನು ಗೊತ್ತು? ಟ್ರಾನ್ಸಿಟಿವ್ ಅಂದರೆ ಎ, ಬಿ ಬಿಲಾಂಗ್ಸ್ ಟು ಆರ್, ಬಿ, ಸಿ ಬಿಲಾಂಗ್ಸ್ ಟು ಆರ್. ಹಾಗೆ ಎ, ಸಿ ಬಿಲಾಂಗ್ಸ್ ಟು ಆರ್ ಗೊತ್ತು ನಮಗೆ. ಅದು ಬಂದಿದೆಯಾ ನೋಡಿ ಟ್ರಾನ್ಸಿಟಿವ್. ನೋಡಿ ಇಲ್ಲಿ ಎ, ಬಿ ಬಿಲಾಂಗ್ಸ್ ಟು ಆರ್ ಆಗಿರಬೇಕು, ಬಿ, ಸಿ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಹಾಗೆ ಎ, ಸಿ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಬಟ್ ನಮ್ಗೆ ಇಲ್ಲಿ ಏನಂತ ಹೇಳಿದ್ದಾರೆ? ಇಲ್ಲಿ 1, 2 ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೊಟ್ಟಿದ್ದಾರೆ? 1, 2, 2, 1 ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ನೆಕ್ಸ್ಟು 2, 1 ಬಿಲಾಂಗ್ಸ್ ಟು ಆರ್. ಹಾಗೆ ನೋಡಿ ಇಲ್ಲಿ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಬರ್ಕೊತೀವಿ. ದೇರ್ ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. 7ನೇ ಕ್ವಶನ್ ಮಾಡ್ತಾ ಬರೋಣ.
ನೋಡ್ತಾ ಬರೋಣ. 7ನೇ ಕ್ವಶನ್ ಏನಂತ ಇದೆ, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ ಆಫ್ ಆಲ್ ದ ಬುಕ್ ಇನ್ ಎ ಲೈಬ್ರರಿ ಆಫ್ ಎ ಕಾಲೇಜ್ is given by r is equal to x comma y, x and y have a same number of page is an equivalence ರಿಲೇಷನ್ ಅಂತ ಹೇಳ್ತಾರೆ. ಏನು, ಎಕ್ಸ್ ಮತ್ತು ವೈ ಬಂದು ಸೇಮ್ ನಂಬರ್ ಆಫ್ ಪೇಜ್ ಇದೆ ಅಂತ, ಇದು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳಿದ್ದಾರೆ. ಫಸ್ಟ್ ನಾನು ರಿಫ್ಲೆಕ್ಸಿವ್ ತೊಗೊಂಡೋಗ್ತೀನಿ. ಅದಕ್ಕಿಂತ ಮುಂಚೆ ಆರ್ ಈಸ್ ಈಕ್ವಲ್ ಟು ಏನು, ಎಕ್ಸ್ ಕಾಮ ವೈ ತೊಗೊಂಡಿದ್ದಾರೆ. ಹಾಗೆ ಎಕ್ಸ್ ಆ್ಯಂಡ್ ವೈ ಆರ್ ದ ಸೇಮ್ ನಂಬರ್ ಆಫ್ ಪೇಜ್ ಇದೆ ಅಂತ ತೊಗೊಂಡಿದ್ದಾರೆ. ಏನು, ಸೇಮ್ ನಂಬರ್ ಆಫ್ ಪೇಜ್ ಇದೆಯಂತೆ. ಸೇಮ್ ನಂಬರ್ ಬುಕ್ ಬಂದು ಎಕ್ಸ್ ಮತ್ತು ವೈ ಬುಕ್ ಬಂದು ಏನಾಗಿದೆ, ಸೇಮ್ ನಂಬರ್ ಆಫ್ ಪೇಜಸ್ ಇದೆಯಂತೆ. ಸೊ ಹಂಗಾಗಿ ಇದು ಈಕ್ವಿವ್ಯಾಲೆನ್ಸಾ ಅಂತ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಫಸ್ಟ್ ನಾನು ರಿಫ್ಲೆಕ್ಸಿವ್ ತೊಗೊಂಡೋಗ್ತೀನಿ. ನಮಗೇನು ಸೇಮ್ ನಂಬರ್ ಆಫ್ ಪೇಜ್ ಅಂತ ಇದೆ ಅಂದಾಗ ಏನು, ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ನಮ್ಗೆ ಗೊತ್ತು. ಸೊ 1,1 ಬಿಲಾಂಗ್ಸ್ ಟು ಆರ್ ಅಂತ ತಗೋಬೋದಾ? ಹಾಗೆ ಎಕ್ಸ್ ಕಾಮ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ತಗೋತೀವಿ. ಹಾಗೆ y comma y belongs to R, therefore R is reflexive. ಹಾಗೆ ಸಿಮಿಟ್ರಿಕ್ ಗೋಣ. ಸಿಮಿಟ್ರಿಕ್ ಇಲ್ಲಿ ನಮ್ಗೇನು ಗೊತ್ತು, a comma b belongs to R, ಹಾಗೆ b comma a belongs to R ಅಂತ ಆಗಿರಬೇಕು. ನೋಡಿ ಇಲ್ಲಿ x comma y belongs to R, ಹಾಗೆ y comma x ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೊಂಡು, ಯಾಕೆಂದರೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಕೊಟ್ಟಿರೋದ್ರಿಂದ. ದೇರ್ ಫೋರ್ ಆರ್ ಈಸ್ ಸಿಮಿಟ್ರಿಕ್. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಇದು ಎಕ್ಸ್ ಅನ್ನೋದೊಂದು ಎಕ್ಸ್ ಮತ್ತು ವೈ ಎರಡು ಒಂದೇ ಪೇಜ್ ಇದೆ ಅಂದಾಗ ಟ್ರಾನ್ಸಿಟಿವ್ ಸಹ ಸೇಮ್ ಏನಾ, ಟ್ರಾನ್ಸಿಟಿವ್. ಹಾಗೆ ಝೆಡ್ ಸಹ ಸೇಮ್ ನಂಬರ್ ಆಫ್ ಪೇಜಸ್ ಇರುತ್ತಾ? ಹಾಗೆ ತಗೊಳ್ತೀನಿ ನೋಡಿ, ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್, ಹಾಗೆ ಎ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಏನಂತ ತಗೊಳ್ತೀನಿ ನಾನು ಇಲ್ಲಿ, ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್, ಹಾಗೆ ವೈ ಕಮ ಎಕ್ಸ್ ಬಿಲಾಂಗ್ಸ್ ಟು ಆರ್. ಹಾಗೆ ನಾನು ನೆಕ್ಸ್ಟ್ ಇನ್ನೇನಂತ ತೊಗೊಂಡೋಗ್ಬೋದು, ಇಲ್ಲೂ ಎಕ್ಸ್ ಇದೆ ಇಲ್ಲೂ ಎಕ್ಸ್ ಇದೆ ತೊಗೊಂಡೋಗ್ಬೋದಾ? ಎಕ್ಸ್ ಕಮ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. Therefore R is transitive ಅಂತ ಬರ್ಕೊಂತೀವಿ. ಅಂತ ಕೇಳಿದ್ದಾರೆ, ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕೇಳಿರೋದ್ರಿಂದ therefore the given relation is equivalence relation. The given relation is equivalence relation. The given relation is equivalence relation ಅಂತ ಕಾಣ್ತೀವಿ. ಏನೋ, therefore the given relation is ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ತಗೊಂತೀವಿ. ಹಾಗೆ ನೆಕ್ಸ್ಟ್ ಕ್ವಶನ್ಗೆ ಮಾಡ್ತಾ ಬರೋಣ. ನೋಡಿ 8ನೇ ಕ್ವಶನ್ ಏನಂತ ಹೇಳುತ್ತೆ, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ is equal to 1, 2, 3, 4 given by r is equal to a, b modulus of a minus b is even is an equivalence relation. Show that all the elements of 1, 3, 5 are related to each other and all the elements of 2, 4 are related to each other, but no elements of 1, 3, 5 is related to any element of 2, 4 ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಫಸ್ಟ್ ಇದು ಈಕ್ವಿವೆಲೆನ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ಅವರು ಆರ್ ಕೊಟ್ಟಿದ್ದಾರೆ, ಆರ್ ಈಸ್ ಈಕ್ವಲ್ ಟು ಏನಂತ ಹೇಳಿದ್ದಾರೆ, ಇಲ್ಲಿ ಫಸ್ಟ್ ಆರ್ ಕೊಟ್ಟಿದ್ದಾರೆ ಅವರು, ಆರ್ ಈಸ್ ಈಕ್ವಲ್ ಟು ಎ ಕಾಮ ಬಿ, ಹಾಗೆ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್ ಅಂತ ಹೇಳಿದ್ದಾರೆ. ಹಾಗೆ ನಮಗೆ ಎ ಕೊಟ್ಟಿದ್ದಾರೆ, ಎ ಕೊಟ್ಟಿರೋದು ಏನಂತ ಕೊಟ್ಟಿದ್ದಾರೆ, 1, 2, 3, 4, 5 ಅಂತ ಕೊಟ್ಟಿದ್ದಾರೆ. ನಮ್ಗೆ ಏನಂತ ಹೇಳಿದ್ದಾರೆ, ಈವನ್ ನಂಬರ್ ಅಂದರೆ ನಮ್ಗೇನು ಗೊತ್ತು, ಈವನ್ ನಂಬರ್ ಅಂದರೆ ಏನು, ಈವನ್ ನಂಬರ್ ಈಸ್ ಈಕ್ವಲ್ ಟು ನಮ್ಗೇನು ಗೊತ್ತು, ನಮಗೆ 0, 2, 4, 6 ಅಂತ ನಾವು ಬರ್ಕೋಬೋದು ಈವನ್ ಅಂದಾಗ. ನಾವು ಇದರಲ್ಲಿ ಫಸ್ಟ್ ರಿಫ್ಲೆಕ್ಸಿವ್ ತೊಗೊಂಡೋಗ್ತೀನಿ. ರಿಫ್ಲೆಕ್ಸಿವ್ ಅಂದರೆ ನಮ್ಗೇನು ಗೊತ್ತು, ನಮಗೆ ಏನು ಎ, ಇಲ್ಲ ಎಕ್ಸ್, ಎಕ್ಸ್
ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಅಂದರೆ 1,1 ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ನಾವೇನಂತ ತೊಗೊಂಡಿದ್ದೀವಿ ಇಲ್ಲಿ, ಏನಂದರೆ ಎ ಇರೋ ಜಾಗಕ್ಕೆ 1, ಬಿ ಇರೋ ಜಾಗಕ್ಕೆ 1 ಅಂತ ಇದೆ ಅಂತ ತಿಳ್ಕೊಳ್ಳಿ. 1 - 1 ಏನಾಗಿರುತ್ತೆ, 1 - 1. ಈ 1 - 1 ಅಂದರೆ ವ್ಯಾಲ್ಯೂ ಬಂದು 0 ಆಗಿರುತ್ತೆ. ಹಾಗೆ 2,2 ಬಿಲಾಂಗ್ಸ್ ಟು ಆರ್ ಆಗಿದ್ದರೆ 2 - 2 ಅಂದರೆ ವ್ಯಾಲ್ಯೂ ಬಂದು ನಮಗೇನಾಗಿರುತ್ತೆ, ಅದು ಸಹ 0 ಆಗಿರುತ್ತೆ. ಈ ಒಂದು ನಂಬರಲ್ಲಿ 0 ಇದೆಯಾ, ಸೊ ನಾವೇನಂತ ಬರ್ಕೋಬೋದು, ಹಾಗಾದರೆ ನಾವು ಈ ಒಂದು ನಂಬರಲ್ಲಿ 0 ಇದೆಯಾ, ಸೊ ಹಂಗಾಗಿ ನಾವೇನಂತ ಬರ್ಕೊತೀವಿ, ಆರ್ ಈಸ್ ರಿಫ್ಲೆಕ್ಸಿವ್. ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಬರ್ಕೊಳ್ಳೋಣ. ಹಾಗೆ ನೆಕ್ಸ್ಟು ಸಿಮಿಟ್ರಿಕ್ಕಿಗೆ ಹೋಗೋಣ. ಸಿಮಿಟ್ರಿಕ್ಕಿಗೆ ಹೋಗ್ತೀನಿ. ಏನಂತ ಹೇಳಿದ್ದಾರೆ ಅವರು, ಇದರಲ್ಲಿ ಏನು ಗೊತ್ತು ನಮಗೆ, x, y ಬಿಲಾಂಗ್ಸ್ ಟು ಆರ್ ಆಗಿರಬೇಕು, ಇಲ್ಲ y, x ಬಿಲಾಂಗ್ಸ್ ಟು ಆರ್ ಆಗಿರಬೇಕು ಅಂತ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ನೋಡಿ ಇಲ್ಲಿ 1,5 ಬಿಲಾಂಗ್ಸ್ ಟು ಆರ್ ತೊಗೊತೀನಿ. ಹಾಗೆ 5,1 ಬಿಲಾಂಗ್ಸ್ ಟು ಆರ್. ಹಾಗೆ 1 - 5 ಅಂದರೆ -4 ಅಂತ ಬರುತ್ತೆ. ಮಾಡ್ಯುಲಸ್ ಇರೋದ್ರಿಂದ 4 ಅಂತ ಬರುತ್ತೆ, 4 ಬರುತ್ತೆ. ಹಾಗೆ ಇದನ್ನು ಬಂದು ನಮಗೆ ನೋಡಿ ಇಲ್ಲಿ, ಹಾಗೆ ಇಲ್ಲಿ ನೋಡಿ ಇಲ್ಲಿ 1 - 5 = 4 ಬರುತ್ತೆ. ಹಾಗೆ ಇದು ತೊಗೊಳ್ಳಿ, 5 - 1 = ಆಲ್ಸೋ 4 ಬರುತ್ತೆ. ದೇರ್ಫೋರ್ ಆರ್ ಈಸ್ ಸಿಮಿಟ್ರಿಕ್. ಟ್ರಾನ್ಸಿಟಿವ್ ಹೋಗೋಣ. ಟ್ರಾನ್ಸಿಟಿವ್ ಏನಂತ ಹೇಳುತ್ತೆ, ಅದು ಸಹ ನೋಡಿ ಇಲ್ಲಿ 1,3 ಬಿಲಾಂಗ್ಸ್ ಟು ಆರ್. ಹಾಗೆ 3,5 ಬಿಲಾಂಗ್ಸ್ ಟು ಆರ್. ಹಾಗೆ ನೆಕ್ಸ್ಟು 1,5 ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೊತೀನಿ. ಈ ಥರ ಫಾರ್ಮೇಷನ್ನ ನಾನು ಬರ್ಕೊತೀನಿ. 1,3 ಅಂದರೆ ನಮಗೇನಾಗುತ್ತೆ, 1 - 3 = 2 ಬರುತ್ತೆ. ಹಾಗೆ ನೋಡಿ 3 - 5 ವ್ಯಾಲ್ಯೂ ಬಂದು 2 ಬರುತ್ತೆ. ಹಾಗೆ 1 - 5 = 4 ಬರುತ್ತೆ. ಇವೆಲ್ಲ ಯಾವ ನಂಬರ್ ಆಗಿದೆ, ಇಲ್ಲಿ ಬರೋ ವ್ಯಾಲ್ಯೂ ನಮ್ಗೆ ಏನಾಗಿರಬೇಕು, ಈವನ್ ನಂಬರ್ ಆಗಿರಬೇಕು. ಏನಾಗಿರಬೇಕು, ಈವನ್ ನಂಬರ್. ಇದು 4 ಸಹ ನಮಗೇನಾಗಿದೆ, ಇದು ಈವನ್ ನಂಬರ್ ಆಗಿದೆ. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್ ಅಂತ ತಗೋಬೇಕಷ್ಟೆ. ಇದು ಒಂದು ಟ್ರಾನ್ಸಿಟಿವ್ ಅಂತ ತಗೊತೀನಿ. Therefore, R is an equivalence relation. R is an equivalence relation. ಸೆಟ್ ತಗೊಳ್ಳೋಣ. ಇದರಲ್ಲಿ 1 2 3 4 5 ಅಂತ, ಈ ಸೈಡು ಸಹ 1 2 3 4 5 ಅಂತ ತೊಗೊತೀನಿ. ಇದರಲ್ಲಿ ಏನಂತ ಹೇಳುತ್ತೆ, ಈ 1 2 3 4 5 ಮತ್ತು ಇಲ್ಲೂ 1 2 3 4 5 ಅಂತ ತೊಗೊಂಡಿರೋದು 1 3 5 ರಿಲೇಟ್ ಆಗಿರುತ್ತೆ. 1 3 5ಗೆ ಮಾತ್ರ ರಿಲೇಟ್ ಆಗಿರುತ್ತೆ, ಬೇರೆದ್ರ ಜೊತೆ ರಿಲೇಟ್ ಆಗಿರಲ್ಲ ಅಂತ ಹೇಳ್ತೀವಿ. ಹಾಗೆ ಮತ್ತು 2 4 ರಿಲೇಟ್ ಆಗಿರುತ್ತೆ, 2 4 ಜೊತೆನೇ ರಿಲೇಟ್ ಆಗಿರುತ್ತೆ. ಅದು ಬಿಟ್ಟು 1 3 5 ಜೊತೆ ರಿಲೇಟ್ ಆಗಿರಲ್ಲ ಅಂತಲೇ ಇದರಲ್ಲಿ ಹೇಳ್ತೀವಿ. ಏನಂತ ಹೇಳುತ್ತೆ ನೋಡಿ, the element of 1 3 5 are related to each other and all the elements of 2 4 are related to each other, but no elements 1 3 5 is related to the any element of 2 4. 2 4 ಜೊತೆ ರಿಲೇಟ್ ಆಗಲ್ಲ ಅಂತ. ನೆಕ್ಸ್ಟ್ ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ 9ನೇ ಕ್ವಶನ್ ಏನಂತ ಹೇಳುತ್ತೆ ನೋಡಿ, ಶೋ ದಟ್ ದ ಈಚ್ ಆಫ್ ಎ ರಿಲೇಷನ್ ಆರ್ ಇನ್ ದ ಸೆಟ್ ಎ ಈಸ್ ಈಕ್ವಲ್ ಟು x ಬಿಲಾಂಗ್ಸ್ ಟು z. ಹಾಗೆ 0 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್. ಹಾಗೆ x ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 12 ಗಿವನ್ ಬೈ, ಫಸ್ಟ್ನೇದು ಕೊಟ್ಟಿದ್ದಾರೆ ಆರ್ ಈಸ್ ಈಕ್ವಲ್ ಟು ಎ ಬಿ, ಎ ಮೈನಸ್ ಬಿ ಈಸ್ ಮಲ್ಟಿಪಲ್ ಆಫ್ 4 ಅಂತ ಹೇಳಿದ್ದಾರೆ. ಹಾಗೆ ನೆಕ್ಸ್ಟು ಆರ್ ಈಸ್ ಈಕ್ವಲ್ ಟು ಎ ಬಿ, ಎ ಈಸ್ ಈಕ್ವಲ್ ಟು ಬಿ ಅಂತ ಹೇಳಿದ್ದಾರೆ. ಫಸ್ಟ್ ನಮ್ಗೆ ಏನಂತ ಹೇಳಿದ್ದಾರೆ, ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್, ಫೈಂಡ್ ದ ಸೆಟ್ ಆಫ್ ಆಲ್ ದ ಎಲಿಮೆಂಟ್ಸ್ ರಿಲೇಟೆಡ್ ಟು 1 ಈಚ್ ಕೇಸ್ ಅಂತ ಹೇಳಿರೋದು. ಮತ್ತು ನಮಗೆ ಎ ಈಸ್ ಈಕ್ವಲ್ ಟು ಎಕ್ಸ್ ಬಿಲಾಂಗ್ಸ್ ಟು ಝೆಡ್, 0 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಆಗಿರಬೇಕು. ಹಾಗೆ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 12 ಆಗಿರಬೇಕು. ಎಕ್ಸು ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 12 ಆಗಿರಬೇಕು. 12 ಅಂತ ಹೇಳಿರೋದ್ರಿಂದ ನಾನು ಎ ಈಸ್ ಈಕ್ವಲ್ ಟು 2 ಇರೋದ್ರಿಂದ ನಾನು ಹಂಗಾಗಿ ನಾವು ಇದನ್ನು ತೊಗೊಂಡೋಗ್ತೀನಿ. ಎ ಈಸ್ ಈಕ್ವಲ್ ಟು 1 0 0 1 2 3 4 5 ಡ್ಯಾಶ್ 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 12 ಅಂತ ತೊಗೊತೀನಿ. ಈ ಥರ ಆರ್ ಈಸ್ ಈಕ್ವಲ್ ಟು
ಎ ಕಾಮ ಬಿ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಎ ಮಲ್ಟಿಪಲ್ ಆಫ್ 4 ಅಂತ ತೊಗೊಂಡಿದ್ದಾರೆ. ಮಲ್ಟಿಪಲ್ ಆಫ್ 4 ಅಂತ ಇದೆ. ಇದನ್ನು ಫಸ್ಟ್ ಏನಂತ ತೊಗೊತೀವಿ, ಫಸ್ಟು ರಿಫ್ಲೆಕ್ಸಿವ್ ಮಾಡ್ತಾ ಹೋಗೋಣ. ಈ ಇಕ್ವೇಷನ್ಗೆ ಆ ರಿಫ್ಲೆಕ್ಸಿವ್ ನಮಗೇನು ಗೊತ್ತು, ಎ ಕಾಮ ಎ ನಮಗೇನು ಗೊತ್ತು, ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಹಾಗೆ 1 ಕಾಮ 1 ಬಿಲಾಂಗ್ಸ್ ಟು ಆರ್ ತೊಗೊತೀನಿ. ಯಾವಾಗ ಏನಾಗುತ್ತೆ, 1 ಮೈನಸ್ 1 ಇರುತ್ತೆ ಈಸ್ ಈಕ್ವಲ್ ಟು 0. 1 ಮೈನಸ್ 1 ಈಸ್ ಈಕ್ವಲ್ ಟು 0 ಅಂದರೆ ಇದು ಮಲ್ಟಿಪಲ್ ಆಫ್ 4 ಇದೆಯಾ, 0 ಇದೆಯಾ. ಸೊ ಹಂಗಾಗಿ ಅದನ್ನು ತೊಗೊತೀನಿ. ಇಲ್ಲ 2 ಮೈನಸ್ 2 ಅಂದ್ರೂ ವ್ಯಾಲ್ಯೂ ಬಂದು ನಮಗೇನು ಬರುತ್ತೆ, 0ನ ಬರುತ್ತೆ. ಸೊ ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ತೊಗೊತೀನಿ. ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟು ಸಿಮಿಟ್ರಿಕ್ ತೊಗೊಂಡೋಗೋಣ. ಅವರು ಹೇಳಿರೋದ್ರಿಂದ ಮಲ್ಟಿಪಲ್ ಆಫ್ 4 ಬರಬೇಕು ಅಂತ. ಸೊ ನಾವೇನಂತ ತೊಗೊತೀವಿ, 1 ಕಾಮ 5 ಬಿಲಾಂಗ್ಸ್ ಟು ಆರ್ ತೊಗೊತೀನಿ. 5 ಕಾಮ 1 ಬಿಲಾಂಗ್ಸ್ ಟು ಆರ್ ತೊಗೊಳ್ಳೋಣ. ಏನಾಗುತ್ತೆ, 1 ಕಾಮ 5 ಬಿಲಾಂಗ್ಸ್ ಟು ಆರ್ ಅಂದರೆ ಏನು, 1 ಮೈನಸ್ 5 ಈಸ್ ಈಕ್ವಲ್ ಟು 4 ಬರುತ್ತೆ. ಹಾಗೆ 5 ಮೈನಸ್ 1 ಈಸ್ ಈಕ್ವಲ್ ಟು 4 ಬರುತ್ತೆ. ಈಸ್ ಮಲ್ಟಿಪಲ್ ಆಫ್ 4. ಓಕೆ. ಹಾಗೆ ನೋಡು 1 ಕಾಮ 9 ಬಿಲಾಂಗ್ಸ್ ಟು ಆರ್ ತೊಗೋಬೋದಾ. ಹಾಗೆ 9 ಕಾಮ 1 ಆಲ್ಸೋ ಬಿಲಾಂಗ್ಸ್ ಟು ಆರ್. ಅವಾಗ ಏನಂತ ತೊಗೊತೀವಿ ನೋಡಿ, ಇಲ್ಲಿ 1 ಮೈನಸ್ 9 ಈಸ್ ಈಕ್ವಲ್ ಟು 8 ಬರುತ್ತೆ. ಹಾಗೆ 9 ಮೈನಸ್ 1 ಈಸ್ ಈಕ್ವಲ್ ಟು ಸಹ 8 ಬರುತ್ತೆ. ದೇರ್ಫೋರ್ ಆರ್ ಈಸ್ ಸಿಮಿಟ್ರಿಕ್. ಹಾಗೆ ನೆಕ್ಸ್ಟ್ ನೆಟ್ ಬರ್ತಾ ಹೋಗೋಣ, ಟ್ರಾನ್ಸಿಟಿವ್ ಮಾಡ್ತಾ ಹೋಗೋಣ. ಟ್ರಾನ್ಸಿಟಿವ್ ಏನಂತ ಹೇಳ್ತೀವಿ ನಾವು, ಏನು ಗೊತ್ತು, ಟ್ರಾನ್ಸಿಟಿವ್ ಅಂದರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಹಾಗೆ ಸಿ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ನಾವಿಲ್ಲಿ ಏನಂತ ತೊಗೊತೀವಿ ನೋಡಿ, ಇಲ್ಲಿ 1 ಕಾಮ 5 ಇದನ್ನೇ ತೊಗೊಂಡು ಹೊಟ್ಟೋಗ್ಬಿಡೋಣ. ನೋಡಿ ಇಲ್ಲಿ 1 ಕಾಮ 5 ಬಿಲಾಂಗ್ಸ್ ಟು ಆರ್, ಹಾಗೆ 5 ಕಾಮ 1 ಬಿಲಾಂಗ್ಸ್ ಟು ಆರ್ ತೊಗೊತೀನಿ. ಹಾಗೆ ನೆಕ್ಸ್ಟು 1 ಕಾಮ 1 ಆಲ್ಸೋ ಬಿಲಾಂಗ್ಸ್ ಟು ಆರ್. ನೋಡಿ ಇಲ್ಲಿ 1 ಕಾಮ 5 ಇಲ್ಲೇ ಇದೆ. ನೋಡಿ ಇಲ್ಲಿ 1 ಕಾಮ 5 ಅಂದರೆ ಏನು ಬಂತು, 4 ಬಂತು. 5 ಮೈನಸ್ 1 ಅಂದ್ರೂ ಸಹ 4 ಬರುತ್ತೆ. 1 ಕಾಮ 1 ಅಂದರೆ ವ್ಯಾಲ್ಯೂ ಬಂದು ನಮ್ಗೇನು ಬರುತ್ತೆ, 0 ಬರುತ್ತೆ. ದೇರ್ಫೋರ್ ಹಿಂಗೆ ತೊಗೊಂಡ್ಬೋದು, ಆರ್ ಈಸ್ ಟ್ರಾನ್ಸಿಟಿವ್ ಅಂತ ಬರ್ಕೊತೀನಿ. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಹಿಂಗಾರು ಬರ್ಕೋಬಹುದು. ಇಲ್ಲ ನೋಡಿ ಇಲ್ಲಿ 1 ಕಾಮ 9 ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಹಾಗೆ 9 ಕಾಮ 5 ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಹಾಗೆ 1 ಕಾಮ 5 ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ನೋಡಿ ಇಲ್ಲಿ 1 ಮೈನಸ್ 9 ಅಂದರೆ 8 ಬರುತ್ತೆ. 9 ಮೈನಸ್ 5 ಅಂದರೂ ಸಹ 4 ಬರುತ್ತೆ. 1 ಮೈನಸ್ 5 ಅಂದರೆ ಎಷ್ಟು ಬರುತ್ತೆ, ಇದು ಸಹ 4 ಬರುತ್ತೆ. ಸೊ ಏನಂತ ಹೇಳ್ತೀವಿ, ಇಟ್ಸ್ ಟ್ರಾನ್ಸಿಟಿವ್. ಆರ್ ಈಸ್ ಅನ್ ಟ್ರಾನ್ಸಿಟಿವ್ ಅಂತ ತೊಗೊತೀನಿ. ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್ ಆಗಿದೆ, ಸಿಮಿಟ್ರಿಕ್ ಆಗಿದೆ, ಟ್ರಾನ್ಸಿಟಿವ್ ಆಗಿದೆ ಅಂದರೆ ನಮ್ಗೆ ಏನು ಗೊತ್ತು, ಇಟ್ಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಬರ್ಕೊತೀವಿ. ದೇರ್ಫೋರ್ ಆರ್ ಈಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್. ಇಲ್ಲೇ ಬರ್ಕೊಂಡು ಹೋಗ್ತೀವಿ ನೋಡಿ. ದೇರ್ಫೋರ್ ಆರ್ ಈಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್. ಈಕ್ವಿವ್ಯಾಲೆನ್ಸ್ ರಿಲೇಷನ್. ಆರ್ ಈಸ್ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ತೊಗೊಳೋಣ. ಹಾಗೆ ನೆಕ್ಸ್ಟು ಇವಾಗ ಆರ್ ಈಸ್ ಈಕ್ವಲ್ ಟು ಇದನ್ನು ತೊಗೊಂಡಿದ್ದೆ, ಸೆಕೆಂಡ್ ನೆಟ್ ತೊಗೊಂಡು ಹೋಗ್ತಾನೆ. ಇಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಆರ್ ಈಸ್ ಈಕ್ವಲ್ ಟು ಎ ಕಾಮ ಬಿ. ಏನಂತ ಇದೆ ಇಲ್ಲಿ, ಎ ಈಸ್ ಈಕ್ವಲ್ ಟು ಬಿ ಅಂತ ಹೇಳಿದ್ದಾರೆ. ಸೊ ನಾವೇನಂತ ತೊಗೊತೀವಿ, ಎ ಈಸ್ ಈಕ್ವಲ್ ಟು ಬಿ ಅನ್ನೋದನ್ನು ನಾವು ಇದು ಮಾಡ್ತಾ ಬರಬೇಕು. ಫಸ್ಟು ರಿಫ್ಲೆಕ್ಸಿವ್ ತೊಗೊಂಡೋಗ್ತೀನಿ. ನಮಗೆ ಗೊತ್ತು ಏನು, ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂತ ಇದು ಬರುತ್ತೆ ರಿಫ್ಲೆಕ್ಸಿವ್ ಅಲ್ಲಿ. ಸೊ ನಾವೇನಂತ ತೊಗೊತೀವಿ, ನಾವು 1 ಕಾಮ 1 ಬಿಲಾಂಗ್ಸ್ ಟು ಆರ್, ಹಾಗೆ 2 ಕಾಮ 2 ಬಿಲಾಂಗ್ಸ್ ಟು ಆರ್, ಈ ಥರ ತೊಗೊತೀನಿ. ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಹಾಗೆ ನೆಕ್ಸ್ಟ್ ಅವ್ರು ಏನಂತ ಹೇಳಿದ್ದಾರೆ, ಎ ಏನು ವ್ಯಾಲ್ಯೂ ತೊಗೊತೀವೋ ಬಿನೂ ಸಹ ಸೇಮೇ ಇರುತ್ತೆ ಅಂತ ಹೇಳಿರೋದ್ರಿಂದ ಸಿಮಿಟ್ರಿಕ್ ತೊಗೊಂಡೋಗ್ತೀನಿ. ಸಿಮಿಟ್ರಿಕಲ್ಲೂ ನಾನು ಏನಂತ ಬರ್ಕೊತೀನಿ, ನಾನು 2 ಕಾಮ 2 ಬಿಲಾಂಗ್ಸ್ ಟು ಆರ್, ಹಾಗೆ ಇಲ್ಲೂ ಸಹ 2 ಕಾಮ 2 ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೋಬೋದಾ. ಹಾಗೆ ಇದನ್ನು 3 ಕಾಮ 3 ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೊಂಡ್ರೆ ಇಲ್ಲೂ ಸಹ 3 ಕಾಮ 3
ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೊಂಡು ಹೋಗ್ಬೋದು. ದೇರ್ ಫೋರ್ ಆರ್ ಈಸ್ ಸಿಮಿಟ್ರಿಕ್. ನೆಕ್ಸ್ಟು ಟ್ರಾನ್ಸಿಟಿವ್ ಬರೋಣ. ಟ್ರಾನ್ಸಿಟಿವ್ ಏನಂತ ಹೇಳುತ್ತೆ, ಇಲ್ಲೂ ಸಹ ಸೇಮ್ ಇರೋದ್ರಿಂದ ಟ್ರಾನ್ಸಿಟಿವಲ್ಲಿ ಏನು ಗೊತ್ತು ನಮಗೆ, ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್, ಹಾಗೆ ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ಇದೆ. 1,1 ಬಿಲಾಂಗ್ಸ್ ಟು ಆರ್ ತೊಗೊತೀವಿ, 1,1 ಬಿಲಾಂಗ್ಸ್ ಟು ಆರ್ ತೊಗೊತೀನಿ, ಹಾಗೆ ಇಲ್ಲೂ ಸಹ 1,1 ಬಿಲಾಂಗ್ಸ್ ಟು ಆರ್ ಅಂತ ತೊಗೋಬೋದಾ, ಇಲ್ಲ 2,2 ತೊಗೊಂಡೋಗ್ಬೋದು. therefore ಆರ್ ಈಸ್ ಟ್ರಾನ್ಸಿಟಿವ್ ಅಂತ ಬರ್ಕೋಬೋದು. therefore ಆರ್ ಈಸ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ತೊಗೊತೀನಿ. ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅವರೇ ಹೇಳಿರೋದು ಏನೋ, ಇದು ಒಂದು ಈಕ್ವಿವ್ಯಾಲೆನ್ಸ್ ರಿಲೇಷನ್ ತೋರಿಸಿ ಅಂತ ಹೇಳಿದ್ದಾರೆ. ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ನಾವು ಇದು ಮಾಡಬೇಕಷ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮಿಕ್ಕಿರೋ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಬರೋಣ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.